ನ್ಯೂಸ್ ಕನ್ನಡ ವಾಹಿನಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ಸಹ ಬೆಳಗಿನ ಶುಭೋದಯ. ಈ ದಿನದ 12 ರಾಶಿಗಳ ಫಲಾನುಫಲ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಒಂದು ರೀತಿ ರಾಜನಂತೆ ಬಾಳುವಂತಹ ದಿನ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ನೀವು ಯಾವ ರೀತಿ ಇರ್ತೀರಾ ಅಂದರೆ ಕುದುರೆಯ ಮೇಲೆ ಸವಾರಿ ಮಾಡುವಂತಹ ರಾಜನ ರೀತಿ ಇವತ್ತಿನ ದಿನ ಇರ್ತೀರಾ. ನೀವು ಇಷ್ಟು ದಿನ ಮಾಡಲಾಗದೆ ಇರುವಂತಹ ಕೆಲಸಗಳು ಎಲ್ಲವೂ ಸಹ ಈ ದಿನ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಒಟ್ಟಿನಲ್ಲಿ ಈ ದಿನ ನಿಮಗೆ ಎಲ್ಲವೂ ಸಹ ಸುಲಭವಾಗಿ ಮುಗಿದೇ ಹೋಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ವ್ಯಾಪಾರದಲ್ಲಿ ದೊಡ್ಡ ಲಾಭವೂ ಸಹ ನಿಮಗೆ ಇದೆ. ಆದರೆ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗತ್ತೆ ಅಷ್ಟೇ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ಲುವಂತಹ ದಿನ ಇವತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ. ನಿಮಗೆ ಬರಬೇಕಾಗಿದ್ದಂತಹ ಬಾಕಿ ಹಣ ಎಲ್ಲವೂ ಸಹ ವಾಪಸ್ಸು ಬರುವಂತಹ ಯೋಗ ಇವತ್ತಿನ ದಿನ ನಿಮಗಿದೆ. ಇನ್ನು ನೀವು ಅತಿ ಹೆಚ್ಚು ಭಾವನಾತ್ಮಕವಾಗಿ ಇರುವಂತಹ ದಿನ ಅಂದರೆ ಇವತ್ತು. ಆದರೆ ಆರೋಗ್ಯದ ಕಡೆಗೆ ಸ್ವಲ್ಪ ಎಚ್ಚರ ವಹಿಸಬೇಕಾಗುವಂತಹ ದಿನ ಆಗಿರುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ಈ ದಿನ ನಿಮಗೆ ಸ್ವಲ್ಪ ಗೊಂದಲದಿಂದ ಇರುವಂತಹ ದಿನ ಅಂತ ಹೇಳ್ಬೋದು. ಆದ್ರೆ ನಿಮ್ಮ ಮನೆಯಲ್ಲಿ ಇವತ್ತಿನ ದಿನ ಯಾವುದಾದರೂ ಒಂದು ಸಂಭ್ರಮ ಸಡಗರ ಎಲ್ಲವೂ ಸಹ ತುಂಬಿರುತ್ತೆ. ಅದೇ ರೀತಿಯಾಗಿ ನೀವು ಯಾವುದಾದರೂ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡಿದ್ರೆ ಎಲ್ಲವೂ ಸಹ ಈ ದಿನ ಪರಿಹಾರ ಆಗತ್ತೆ ಅಂತ ಹೇಳ್ಬೋದು. ಆದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ಸಮಯ ಪ್ರಜ್ಞದಿಂದ ಎಲ್ಲವನ್ನು ಸಹ ನೀವು ನಿಭಾಯಿಸಿಕೊಂಡು ಹೋಗ್ತೀರಾ. ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಈ ದಿನ ನಿಮ್ಮ ಮನಸ್ಸು ಸಮುದ್ರದಂತೆ ಇರುತ್ತೆ. ಯಾವಾಗ ಪ್ರಶಾಂತವಾಗಿರುತ್ತೋ, ಯಾವಾಗ ಅಲೆಗಳ ರೀತಿ ಅಬ್ಬರಿಸುತ್ತೋ ಗೊತ್ತೇ ಆಗಲ್ಲ. ಇನ್ನು ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳಿಗೆ ನಿಮ್ಮ ಜೀವನದ ಸಂಗಾತಿ ಜೊತೆ ಸೇರಿ ನಡೆದ್ರೆ ಎಲ್ಲವೂ ಸಹ ಸರಿಯಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಜೀವನದ ಸಂಗಾತಿಯೂ ಸಹ ನಿಮಗೆ ಬೆಂಬಲವನ್ನು ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನಿಜವಾಗಿಯೂ ಸಹ ಸಿಂಹರಾಶಿಯವರು ಸಿಂಹದಂತೆ ಗರ್ಜಿಸುವ ದಿನ ಇವತ್ತು ಅಂದ್ರೂ ತಪ್ಪಾಗಲ್ಲ. ಯಾಕೆ ಅಂತ ಅಂದರೆ ನಿಮಗೆ ಈ ಸಂಕ್ರಾಂತಿ ಕಳೆದ ಮೇಲೆ ಮಕರ ರಾಶಿಗೆ ಸೂರ್ಯ ಬದಲಾವಣೆ ಆಗಿರೋದ್ರಿಂದ ಎಲ್ಲ ಅದೃಷ್ಟನೇ ಆಗಿರುತ್ತೆ. ಅದೇ ರೀತಿಯಾಗಿ ಕಚೇರಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಹಾಗೂ ನಿಮ್ಮ ಮಾತಿಗೆ ಬೆಲೆ ಕೊಡುವಂತಹ ಸಾಧ್ಯತೆ ಇವತ್ತು ಹೆಚ್ಚಾಗಿರುತ್ತೆ. ಆದರೆ ನಿಮಗಿರುವಂತಹ ಅಹಂಕಾರ ಮತ್ತು ದುರಹಂಕಾರ ಇವತ್ತಿನ ದಿನ ಒಳ್ಳೆಯದಲ್ಲ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ಈ ರಾಶಿಯವರು ಇವತ್ತಿನ ದಿನ ತುಂಬಾ ಬ್ಯುಸಿ ಆಗಿರ್ತೀರಾ. ಸಂಬಂಧಿಕರ ಆಗಮನದಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ಸಹ ಹೆಚ್ಚಾಗಿರುತ್ತೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ಅದ್ಭುತವಾದ ದಿನ ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದ್ರೆ ಜಯ ಸಿಗುತ್ತೆ. ಇನ್ನು ಶೇರ್ ಮಾರ್ಕೆಟ್ ಅಥವಾ ಬೆಟ್ಟಿಂಗ್ ಆ್ಯಪ್ಗಳ ಕಡೆಗೆ ಸ್ವಲ್ಪ ತಲೆ ಹಾಕದೆ ದೂರ ಇರುವುದು ಉತ್ತಮ. ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ನೋಡೋದಾದರೆ ಈ ದಿನ ನಿಮಗೆ ಹೊಸ ವಸ್ತುಗಳನ್ನು ಖರೀದಿ ಮಾಡುವಂತಹ ದಿನ ಆಗಿರುತ್ತೆ. ಬಂಗಾರ ಆಗಿರ್ಬೋದು, ಹೊಸ ಬಟ್ಟೆ ಆಗಿರ್ಬೋದು, ವಾಹನಗಳಾಗಿರ್ಬೋದು ಎಲ್ಲವೂ ಸಹ ನಿಮ್ಮ ಮನೆಗೆ ಬರುವಂತಹ ಯೋಗವಿದೆ. ಆದರೆ ಕೆಲಸದ ಒತ್ತಡದಿಂದ ಬೆನ್ನು ನೋವು ಅಥವಾ ಕಾಲು ನೋವು ಬರುವಂತಹ ಸಾಧ್ಯತೆ ಇರುತ್ತೆ. ಅದು ಈ ನೋವು ಕಾಣಿಸ್ಕೊಳ್ಳೋದು ಅತಿ ಹೆಚ್ಚು ಮಹಿಳೆಯರಲ್ಲಾಗಿರುತ್ತೆ. ಆದ್ದರಿಂದ ಅತಿ ಹೆಚ್ಚು ದೇವಿ ಆರಾಧನೆ ಅಗತ್ಯ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ಅಂದರೆ ಈ ರಾಶಿಯವರು
ಈ ದಿನ ಒಂಥರ ಹಾವಿನ ನಡೆಯಂತೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ಎಲ್ಲ ರಹಸ್ಯಗಳು ಸಹ ಹೊರಬೀಳುವಂತಹ ಸಾಧ್ಯತೆ ಈ ದಿನ ಅತಿ ಹೆಚ್ಚಿರುತ್ತೆ. ಆದ್ರಿಂದ ಅತಿ ಹೆಚ್ಚು ಎಚ್ಚರಿಕೆಯಿಂದ ಇದ್ದಷ್ಟು ನಿಮಗೆ ಒಳ್ಳೆಯದು. ಆದಷ್ಟು ನಿಮ್ಮ ಮನಸ್ಸಿನ ಮಾತು ನಿಮ್ಮಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ. ಆದ್ದರಿಂದ ಈ ದಿನ ಮತ್ತು ಈ ವಾರ ಏನಿದೆ ಆದಷ್ಟು ನೀವು ಮೌನವಾಗಿದ್ದರೆ ಅದು ನಿಮಗೆ ದೊಡ್ಡ ಅಸ್ತ್ರ ಆಗುತ್ತೆ ಅಂತಲೇ ಹೇಳ್ಬೋದು. ಧನುರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ಅಂದರೆ, ಮದುವೆ ಆಗದೆ ಮನೆಯಲ್ಲಿ ಇದ್ದವರಿಗೆ ಇವತ್ತಿನ ದಿನ ಮದುವೆಯ ಕಂಕಣ ಭಾಗ್ಯ ಕೂಡು ಬರುವಂತಹ ಸಾಧ್ಯತೆ ಅತಿ ಹೆಚ್ಚು ಇರುತ್ತೆ. ಕೆಲಸ ಇಲ್ಲದವರಿಗೆ ಕೆಲಸದ ಯೋಗವೂ ಸಹ ಈ ದಿನ ಲಭಿಸುವಂತಹ ದಿನ ಅಂತಾನೆ ಹೇಳ್ಬೋದು. ಆದ್ರೆ ನಿಮ್ಮ ಮಾತಿನ ಚಾಣಾಕ್ಷತನದಿಂದ ಎಲ್ಲವನ್ನು ಸಹ ನೀವು ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಆದ್ರಿಂದ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಹಿಡಿತ ಮತ್ತೆ ನಿಮ್ಮ ಮಾತಿನ ಚಕಾಮಕಿಯಲ್ಲಿ ಚಾಣಾಕ್ಷತನ ಇರೋದು ಒಳ್ಳೆಯದು. ಆದರೆ ಆರೋಗ್ಯದ ಕಡೆ ಗಮನ ಇದ್ದರೆ ತುಂಬ ಒಳಿತಾಗತ್ತೆ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅಂತ ಅಂದರೆ, ಈ ಮಕರ ರಾಶಿಯವರಿಗೆ ಸೂರ್ಯನ ಆಗಮನದಿಂದ ಸಾಕಷ್ಟು ಒಳತೆ ಆಗಿರುತ್ತೆ. ಈ ದಿನ ಈ ವಾರ ನಿಮ್ಮದೇ ದರ್ಬಾರ್ ಅಂತಾನೂ ಸಹ ಹೇಳ್ಬೋದು. ಹೊಸ ಉತ್ಸವ, ಹೊಸ ಕಳೆ ನಿಮ್ಮ ಜೀವನದಲ್ಲಿ ಕಂಗೊಳಿಸ್ತಾ ಇರುತ್ತೆ. ಒಟ್ಟಿನಲ್ಲಿ ಸಮಾಜದಲ್ಲಿ ಉತ್ತಮವಾದ ಕೀರ್ತಿ ಹಾಗೂ ಪ್ರತಿಷ್ಠೆ ಈ ದಿನ ನಿಮಗೆ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು. ಕುಂಭರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಕುಂಭರಾಶಿಯವರಿಗೆ ಇವತ್ತಿನ ದಿನ ಅತಿ ಹೆಚ್ಚು ಖರ್ಚುಗಳ ಏರಿಳಿತ ಉಂಟಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕೈಯಲ್ಲಿ ಯಾವುದೇ ರೀತಿ ಕಾಸು ನಿಲ್ಲಲ್ಲ. ಅನಿವಾರ್ಯವಾಗಿ ಮಾಡಬೇಕಿದ್ದಂತಹ ಪರಿಸ್ಥಿತಿಯೂ ಸಹ ನಿರ್ಮಾಣವಾಗುವಂತಹ ಸಾಧ್ಯತೆ ಇರುತ್ತೆ. ನೀವು ಯಾವುದೋ ಕೆಲಸ ಮಾಡಬಾರ್ದು ಅಂತ ಅನ್ಕೊಂಡಿರ್ತೀರ, ಆದ್ರೆ ಅನಿವಾರ್ಯವಾಗಿ ಯಾವುದೋ ಕೆಲಸವನ್ನ ನೀವು ಮಾಡಬೇಕಾದಂತಹ ಪರಿಸ್ಥಿತಿ ಸಹ ಬರ್ಬೋದು. ಆದ್ರೆ ದೂರದ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ ಕುಂಭರಾಶಿಯವರು. ಇನ್ನು ಮೀನರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಈ ದಿನ ಮೀನರಾಶಿಯವರಿಗೆ ಒಂದು ರೀತಿ ಅದೃಷ್ಟ ಯಾವಾಗ್ಲೂ ಜೊತೆಲೇ ಇರುತ್ತೆ ಅನ್ನುವಂತಹ ದಿನ. ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಅಂದುಕೊಂಡಂತೆ ನಡ್ಕೊಂಡು ಹೋಗುತ್ತೆ. ಅದೇ ರೀತಿಯಾಗಿ ಹಳೆಯ ಸ್ನೇಹಿತರ ಭೇಟಿಯಿಂದ ನಿಮ್ಮ ಜೀವನದಲ್ಲಿ ಉತ್ಸಾಹ ಹುಮ್ಮಸ್ಸು ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಜಲಗಂಡಾಂತರ ಇವತ್ತಿನ ದಿನ ನಿಮ್ಮ ರಾಶಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಆದಷ್ಟು ಸಮುದ್ರ, ನೀರು ಇವೆಲ್ಲದರಿಂದ ದೂರ ಇದ್ದಷ್ಟು ಮೀನರಾಶಿಯವರಿಗೆ ಒಳಿತಾಗುತ್ತೆ.